ಅನುಷಾ? ಸ್ಟ್ರಾಂಗ್ ಇದ್ದಾರೆ, ಫಿಸಿಕಲಿನೂ ಶಿ ಸ್ಟ್ರಾಂಗ್, ಮೆಂಟಲಿನೂ ಸ್ಟ್ರಾಂಗ್ ಇದ್ದಾರೆ. ಅವಳು ಅದೇ ಹೇಳ್ತಾಳು, ನಾನು ಶಾರ್ಟ್ ಟೆಂಪರೇ, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಇಷ್ಟೊಂದು ಪೇಷನ್ಸ್ ಆಗಿದ್ದೀನಿ ಅಂತ. ನಮ್ಮನೆಯವರು ನಂಗೆ ಅದನ್ನೇ ಹೇಳಿದ್ರು, ನೀನ್ ಶಾರ್ಟ್ ಟೆಂಪರು, ಅಲ್ಲಿ ಎಷ್ಟು ಯಾಕೆ ಅಷ್ಟೊಂದು ಪೇಷನ್ಸ್ ಆಗಿದ್ಯಾ ಅಂತ ಕೇಳಿದ್ರು. ಸೊ ನಾವ್ ಅನ್ಕೊಂಡಿದ್ದು, ಸೊ ಲಾಂಗ್ ರನ್ ಹೋಗ್ಬೇಕ ಆದ್ರೆ ಪೇಷನ್ಸ್ ಆಗಿ ಇರ್ಬೇಕು. ಆಗ್ಲೇ ಕೂಲ್ ಕಳ್ಕೊಳ್ದೆ. ಈಗ ರಜತ್ ಅವ್ರು ಬಂದು ಎಲ್ರು ಬೈತಾ ಇದ್ದಾಗ ಜನಕ್ಕೆ ಇಷ್ಟ ಆಗಿಲ್ಲ ಅದು. ಏನಕ್ಕೆ ಕಮೆಂಟ್ಸ್ ಪಾಸ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ನೋಡ್ದೆ ಸುದೀಪ್ ಸರುನು ಅವ್ರಿಗೆ ಕ್ಲಾಸ್ ತಗೊಳ್ತಾ ಇರೋದನ್ನ. ಸೊ ನಾವ್ ಯೋಚನೆ ಮಾಡಿದ್ ಹಂಗೆ, ತುಂಬಾ ದಿನಗಳು ಇರ್ಬೇಕು, ಈಗ್ಲೇ ಪೇಷನ್ಸ್ ಕಳ್ಕೊಂಡ್ರೆ ಸರಿ ಇರಲ್ಲ. ಸೊ ಲೆಟ್ ಮಿ ಜಡ್ಜ್ ಎವ್ರಿ ಒನ್ ಅಂತ ಹೇಳಿ ಪೇಷನ್ಸ್ ಆಗಿದ್ದಿದ್ದು. ಅನುಷನು ಅದೇ, ನಾನು ಶಾರ್ಟ್ ಟೆಂಪರ್, ಬಟ್ ಇಲ್ಲಿ ನಾನು ಪೇಷನ್ಸ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಐ ಅಪ್ರಿಶಿಯೇಟ್ ದಟ್. ಅವರು ಆಮೇಲೆ ನರ್ಕದಲ್ಲಿ ಅವರು ಆತರ ಊಟ ತಿಂಡಿ ಆತರ ಒಂದು ಫೆಸಿಲಿಟಿಲಿ ಬೆಳ್ದಿಲ್ಲ, ಆದ್ರೂ ನರ್ಕದಲ್ಲಿ ಆತರ ಎಲ್ಲ ಇದ್ದು ಜಯಿಸ್ಕೊಂಡ್ ಬಂದಿದ್ದಾರೆ. ಅಲ್ಲೇ ಇದ್ದು ಟಾಸ್ಕ್ ಗಳು ಮಾಡಿದಾಳೆ. ಅದನ್ನೆಲ್ಲ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಇಷ್ಟ ಆಗ್ದಿರೋದೇನು ಅಂತದೇನು ಇಲ್ಲ, ನನ್ಗೆ ಇಷ್ಟ ಆಗದಿರೋ ತರದೇನು ಇಲ್ಲ. ಶಿ ಇಸ್ ನೈಸ್ ಗರ್ಲ್.